ನಮಸ್ತೆ. 22/2/2025 ಶನಿವಾರ ಕೃಷ್ಣ ಪಕ್ಷ. ಇವತ್ತು ಮೇಷರಾಶಿಯವರಿಗೆ ಚಂದ್ರಾಷ್ಟಮ. ಅಂದರೆ ಅಶ್ವಿನಿ ನಕ್ಷತ್ರ 4 ಪಾದಗಳು, ಭರಣಿ ನಕ್ಷತ್ರ 4 ಪಾದಗಳು, ಕೃತಿಕಾ ನಕ್ಷತ್ರದ 1 ಪಾದಕ್ಕೆ ದೋಷ ಉಂಟು. ಇವತ್ತಿನ ದಿನದಲ್ಲಿ ಗಜಕೇಸರಿ ಯೋಗವಿದೆ. ಗುರುವಿಗೆ ಸಪ್ತಮದಲ್ಲಿ ಚಂದ್ರನ ಕೂತಿದೆ ಸಂಜೆವರೆಗೂ. ಸಂಜೆ 5:40 ಮೇಲೆ ಗುರುವಿಗೆ ಅಷ್ಟಮದಲ್ಲಿ ಚಂದ್ರನು ಹೋಗುತ್ತೆ, ಅಂದರೆ ಧನುಸ್ಸಿಗೆ. ಆ ಸಮಯಕ್ಕೆ 2/12/20 ತಾರೀಕಲ್ಲಿ ಹುಟ್ಟಿದವರ ಸ್ವಲ್ಪ ಗಮನ ಕೊಡಿ. ಇವತ್ತು ನವಮಿ ಇದೆ, ಮಧ್ಯಾಹ್ನ 1:20 ಆಮೇಲೆ ದಶಮಿ. ಹಾಗಾಗಿ ಮಧ್ಯಾಹ್ನದ ಮೇಲೇ ಸಮಯ ಚೆನ್ನಾಗಿರೋದು. ಜ್ಯೇಷ್ಠ ನಕ್ಷತ್ರ ಇವತ್ತು ಸಂಜೆ 5:40 ಆ ನಂತರ ಮೂಲ ನಕ್ಷತ್ರ. ಹಾಗಾಗಿ ಎಲ್ಲ ಮಿಕ್ಸ್ ಆಗಿರೋದ್ರಿಂದ ದಿನ ಯಾವುದು ಉತ್ತಮ ಅಂತ ಅಲ್ಲಿ ನಾವೇ ಲೆಕ್ಕಕ್ಕೆ ತಗೊಳ್ಳೋದಕ್ಕೆ ಸ್ವಲ್ಪ ತೊಂದರೆ ಆಗುತ್ತದೆ. ಈ ರೀತಿಯಾದ ಇವತ್ತಿನ ದಿನದಲ್ಲಿ ನಾವು ನೋಡುವಂತೆ ಸಂಜೆ 5:40 ಮೇಷರಾಶಿಗೆ ಚಂದ್ರಾಷ್ಟಮ, ಆಮೇಲೆ ವೃಷಭ ರಾಶಿಗೆ ಚಂದ್ರಾಷ್ಟಮ. ನವಮಿ ಅನ್ನುವ 9ನೇ ತಿಥಿ ನಡೀತಿದೆ, ಮಧ್ಯಾಹ್ನ 1:19 ಆಮೇಲೆ ದಶಮಿ. ಇವತ್ತು 2 ನಕ್ಷತ್ರ, 1 ಜ್ಯೇಷ್ಠ, ಆಮೇಲೆ ಮೂಲ. 2 ರಾಕ್ಷಸಗಣವೇ. ಆದರೆ ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ, ಮೂಲ ನಕ್ಷತ್ರ ಧನುಸು ರಾಶಿ. ಇವತ್ತಿನ ರಾಶಿಯ ಪ್ರಕಾರ ನಕ್ಷತ್ರ ಪಾದಗಳನ್ನು ನೋಡೋಣ. 6:39 11:17 AM ಜ್ಯೇಷ್ಠ ನಕ್ಷತ್ರದ 3ನೇ ಪಾದ. ಆನಂತರ ಸಂಜೆ 5:40 ಜ್ಯೇಷ್ಠ ನಕ್ಷತ್ರ 4ನೇ ಪಾದ. ಇಷ್ಟಕ್ಕೆ ಜ್ಯೇಷ್ಠ ನಕ್ಷತ್ರವೇ ಮುಗಿತದೆ. ಸಂಜೆ 5:40 ರಾತ್ರಿ 12 ಗಂಟೆವರೆಗೂ ಮೂಲ ನಕ್ಷತ್ರ 1ನೇ ಪಾದ. ಆನಂತರ ಬೆಳಗ್ಗೆ, ಅಂದರೆ ಬೆಳಗಿನ ಜಾವ, ಅಂದರೆ ಬೆಳಗ್ಗಾಯಿತು ಅಂತ ಇಟ್ಕೋಬೇಕು, 6:17 ಮೂಲ ನಕ್ಷತ್ರದ 2ನೇ ಪಾದವಿದೆ. ಆಮೇಲೆ 3ನೇ ಪಾದ. ಇವತ್ತು ಇಷ್ಟೆಲ್ಲ ಇದೆ ಅಂತಂದರೆ 100% ಒಳ್ಳೆಯದು, 100% ಕೆಟ್ಟೋದನ್ನು ನೋಡೋಣ. ಇಲ್ಲಿ 100% ಒಳ್ಳೆಯದು ಹಂಗೆ ಅಂತಂದಾಗ ಬೆಳಗ್ಗೆ 8:16 9:34 ಶುಭವಾಗಿದೆ. 11:07 ಮಧ್ಯಾಹ್ನ 2 ಗಂಟೆವರೆಗೆ ಶುಭವಾಗಿದೆ. ಮಧ್ಯಾಹ್ನ 3:32 5:38 PM ಶುಭವಾಗಿದೆ. ಸಂಜೆ 5:44 ರಾತ್ರಿ 1:59 ಶುಭವಾಗಿದೆ. ರಾತ್ರಿ ಅಂದರೆ ಲೇಟ್ ನೈಟ್ 3:38 ಮೇಲೆ ಶುಭವಾಗಿದೆ. ಇವತ್ತು ಬೆಳಗಿನ ಜಾವ ಬ್ರಹ್ಮ ಮುಹೂರ್ತ ಶುಭವಾಗಿದೆ. ಮತ್ತು 100% ಕೆಟ್ಟ ಟೈಮ್ನ ನಾವು ನೋಡ್ಬಿಡೋಣ. ಬೆಳಗ್ಗೆ 6:39 7:26 ದುರ್ಮುಹೂರ್ತ, ಶುಭವಲ್ಲ ಇವತ್ತು ಬೆಳಗ್ಗೆ. ಮತ್ತು ಕಂಟಿನ್ಯೂ ಆಗಿ 7:26 8:14 ಕೂಡ ದುರ್ಮುಹೂರ್ತವೇ. ಹಾಗಾಗಿ ಇವತ್ತು ಬೆಳಗ್ಗೆ 8:14 ಶುಭವಾಗಿಲ್ಲ. 9:36 11:05 ರಾಹುಕಾಲ. ಮಧ್ಯಾಹ್ನ 2:07 3:30 ಯಮಕಂಡ ಕಾಲ. ಸಂಜೆ 5:40 5:42 ಮೃತ್ಯು, ಮರಣಯೋಗ, ಪ್ರಯಾಣ, ಓಡಾಟ, ಸಾಹಸ ಎಲ್ಲದರಲ್ಲೂ ಗಮನ. ರಾತ್ರಿ ಅಂತಂದರೆ ಲೇಟ್ ನೈಟ್ AM 2 ಗಂಟೆ 1 ನಿಮಿಷದಿಂದ 3:41 ನಕ್ಷತ್ರವೇ ವಿಷವಾಗುತ್ತದೆ. ಆನಂತರ 2 ಗಂಟೆ 4 ನಿಮಿಷದಿಂದ 3:36 ವಿಷಕಾಲ. ಇದೆಲ್ಲ ಅಶುಭ ಸಮಯಗಳು. ಆಮೇಲೆ ಶುಭವಾಗಿದೆ. ಇವತ್ತು ತಾರಾ ಮತ್ತು ಚಂದ್ರಬಲವನ್ನು ನೋಡೋಣ. ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತಿನ ದಿನ ಪ್ರಕಾರ ಸಂಜೆ 5:41 ಶುಭಕರವಾಗಿದೆ, ಕಾರ್ಯ ಅನುಕೂಲ ಉಂಟು. ಭರಣಿ ನಕ್ಷತ್ರ ಮೇಷರಾಶಿಯವರಿಗೆ ಸಂಜೆಯವರೆಗೂ ಅನುಕೂಲವೇ. ಅದು ಮಾತ್ರವಲ್ಲ, ಆ ನಂತರನೂ ಚೆನ್ನಾಗಿರುತ್ತೆ. ಚಿಕ್ಕ ಚಿಕ್ಕ ತಡೆಗಳಿರ್ಬೋದು, ಅಡೆತಡೆ. ಕೃತಿಕಾ ನಕ್ಷತ್ರ 1ನೇ ಪಾದ ಮೇಷರಾಶಿ, ಸಂಜೆಯ ನಂತರನೇ ಶುಭವಾಗಿರೋದು. ಅಂತಂದರೆ 5:41 ಮೇಲೆ
ಕೃತಿಕಾ ನಕ್ಷತ್ರ ವೃಷಭ ರಾಶಿ, ಸಂಜೆಯ ಮೇಲೆ ಶುಭವಾಗಿದೆ, ಮಿತ್ರಧಾರೆ ಇದೆ, ಮಿತ್ರರಿಂದ ಸಹಾಯ ಉಂಟು. ರೋಹಿಣಿ ನಕ್ಷತ್ರ ವೃಷಭ ರಾಶಿ, ಅನುಕೂಲವಿದೆ, ಸುಖ ಅಭಿವೃದ್ಧಿಯೂ ಉಂಟು ಸಂಜೆಯವರೆಗೂ. ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿ, ಅದು ಸಂಜೆ 5:41 ಮೇಲೆ ಅನುಕೂಲವು ಅಭಿವೃದ್ಧಿಯೂ ಉಂಟು. ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ, 5:41 ಮೇಲೆ ಸಾಧಕ ತಾರೆ ಅಂದರೆ ಅನುಕೂಲ, ಆರೋಗ್ಯವು ಚೇತರಿಸ್ಕೊಳ್ತೀರ. ಆರಿದ್ರ ನಕ್ಷತ್ರ ಮಿಥುನ ರಾಶಿ, ಆರೋಗ್ಯ ಉಂಟು, ಶತ್ರುನಾಶವಿದೆ ಸಂಜೆಯವರೆಗೂ. ಪುನರ್ವಸು ನಕ್ಷತ್ರ ಮಿಥುನ ರಾಶಿ, ಏಟು ಗಾಯಗಳೆಲ್ಲ ಇದೆ ಸಂಜೆಯವರೆಗೆ ಎಚ್ಚರ. ಆ ನಂತರ ಎಲ್ಲ ಸರಿ ಹೋಗುತ್ತದೆ. ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ, 5:41 ಮೇಲೆ ಆರೋಗ್ಯವು ಮತ್ತು ಶತ್ರುನಾಶವೂ ಉಂಟು, ಅಂದರೆ ನಿಮಗೂ ಒಳ್ಳೆಯದಾಗುತ್ತದೆ. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ, ಸಂಜೆಯವರೆಗೂ ಸಂಪತ್ತು ಉಂಟು, ಸ್ವಲ್ಪ ವಿಘ್ನಗಳಿದೆ, ವಿನಾಯಕನ ಪೂಜೆ ಮಾಡಿಕೊಳ್ಳಿ. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ, ಸಂಜೆಯ ಮೇಲೇ ಶುಭಕರವಾಗಿರೋದು ನಿಮಗೆ. ಆದ್ದರಿಂದ ನಿಮ್ಮ ಏನೇ ಕಾರ್ಯಗಳಾದರೂ ಸಂಜೆಯ ಮೇಲೆ ಉಪಯೋಗ. ಮಖ ನಕ್ಷತ್ರ ಸಿಂಹರಾಶಿ, ಸಂಜೆಯವರೆಗೂ ಮಿತ್ರರಿಂದ ಸಹಾಯ, ಗುರುಗಳ ಆಶೀರ್ವಾದ, ಇದರಿಂದಾಗಿ ನಿಮ್ಮ ಕಾರ್ಯಗಳಲ್ಲಿ ವಿಘ್ನವಿಲ್ಲದೆ ನಡೆಯುತ್ತದೆ. ಪುಬ್ಬ ನಕ್ಷತ್ರ ಸಿಂಹರಾಶಿಯವರಿಗೆ ದಿನಪೂರ್ತಿ ಶುಭಕರವಾಗಿದೆ. ಸ್ವಲ್ಪ ಊಟ ತಿಂಡಿ ಮಾತ್ರ ಮೇಂಟೈನ್ ಮಾಡಿಕೊಳ್ಳಿ. ಉತ್ತರ ನಕ್ಷತ್ರ ಸಿಂಹರಾಶಿ, ಸಂಜೆಯ ಮೇಲೆ ಅಭಿವೃದ್ಧಿ, ಮಿತ್ರರ ಜೊತೆ ಅನುಕೂಲ ಇಂಥದ್ದೆಲ್ಲ ಉಂಟು. ಉತ್ತರ ನಕ್ಷತ್ರ ಕನ್ಯಾ ರಾಶಿ, ಸಂಜೆಯ ಮೇಲೆ ಮಿತ್ರಧಾರೆಯು ಅನುಕೂಲವೂ ಇದೆ. ಹಸ್ತ ನಕ್ಷತ್ರ ಕನ್ಯಾ ರಾಶಿ, ಅನುಕೂಲ, ದ್ರವ್ಯ ಲಾಭ ಇಂಥದ್ದೆಲ್ಲ ಉಂಟು ಸಂಜೆಯವರೆಗೂ. ಚಿತಾ ನಕ್ಷತ್ರ ಕನ್ಯಾ ರಾಶಿ, ಸಂಜೆಯ ನಂತರವೇ ಅನುಕೂಲವಿದೆ. ಅಲ್ಲಿಯವರೆಗೂ ಅಷ್ಟು ಹೇಳಿಕೊಳ್ಳುವಂತೆ ಇಲ್ಲ, ಆದರೆ ಎಂದಿನಂತೆ ಬರುವ ಲಾಭಕ್ಕೇನು ತೊಂದರೆಗಳಿಲ್ಲ. ಚಿತಾ ನಕ್ಷತ್ರ ತುಲಾರಾಶಿ, ಖಂಡಿತವಾಗಿ ಸಂಜೆಯ ಮೇಲೆ ಉಪಯೋಗವಾಗಿದೆ, ಲಾಭವೂ ಹೆಚ್ಚಾಗುತ್ತದೆ. ಸ್ವಾತಿ ನಕ್ಷತ್ರ ತುಲಾರಾಶಿ, ಆರೋಗ್ಯ ಉಂಟು, ಆದರೆ ಧನಹಾನಿಯಿಂದ ಸಂಜೆಯವರೆಗಿದೆ. ಸಂಜೆಯ ಮೇಲೆ ಲಾಭಕ್ಕೂ ತೊಂದರೆ ಇಲ್ಲ, ಆದರೆ ಕಾರ್ಯಾನುಕೂಲ ಇಲ್ಲ. ವಿಶಾಖ ನಕ್ಷತ್ರ ತುಲಾರಾಶಿ, ಸಂಜೆಯ ಮೇಲೆ ಆರೋಗ್ಯ ಉಂಟು, ಲಾಭವೂ ಇದೆ. ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ, ಸಂಜೆಯ ಮೇಲೆ ಎಲ್ಲ ರೀತಿಯಲ್ಲೂ ಅನುಕೂಲ ಉಂಟು. ಅರೆ ಹಣಕಾಸು ತಗೊಳ್ಳೋದ್ರ ಕಡೆ ವಾದ ಮಾಡಿ ಕೆಡಿಸ್ಕೊಳ್ಳೋದು ಬೇಡ. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ, ಸಂಪತ್ತಿದೆ, ಅನುಕೂಲವಿದೆ. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ, ಸಂಜೆಯ ಮೇಲೆ ಸಂಪತ್ತು, ಸ್ವಲ್ಪ ಧನಹಾನಿ, ಹಣಕಾಸಿನ ವಿಷಯದಲ್ಲಿ ಮಾತ್ರ ಗಮನ. ಮೂಲ ನಕ್ಷತ್ರ ಧನುಸು ರಾಶಿ, ಪರಮಮಿತ್ರಧಾರೆಯಾಗಿ ಸ್ವಲ್ಪ ವ್ಯಯ ಉಂಟು ಸಂಜೆಯವರೆಗೂ. ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ, ಮಿತ್ರಧಾರೆ, ಪರಮಮಿತ್ರಧಾರೆ ಅಂತ ದಿನಪೂರ್ತಿ ಶುಭವಾಗಿದೆ. ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ, ಸಂಜೆಯ ಮೇಲೆ ಮಿತ್ರಧಾರೆ ಉಂಟು, ಶರೀರ ಸುಖವೂ ಉಂಟು. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ, ಸಂಜೆಯವರೆಗೂ ಅಷ್ಟೊಂದು ಹೇಳಿಕೊಳ್ಳುವಂತೆ ಇಲ್ಲ, ಆ ನಂತರ ಶುಭವಾಗಿದೆ. ಶ್ರವಣ ನಕ್ಷತ್ರ ಮಕರ ರಾಶಿ, ಅನುಕೂಲವಿದೆ ಸಂಜೆಯವರೆಗೂ, ಇಷ್ಟಾರ್ಥ ಸಿದ್ಧಿಯೂ ಉಂಟು, ಶುಭಕರವಾಗಿದೆ. ಧನಿಷ್ಠ ನಕ್ಷತ್ರ ಮಕರ ರಾಶಿ, ಸಂಜೆಯ ಮೇಲೆ ಅನುಕೂಲವಿದೆ, ನಮ್ಮ ಪರವಾಗಿ ಕಾರ್ಯಗಳು ಸಕ್ಸಸ್ ಆಗುತ್ತದೆ. ಧನಿಷ್ಠ ನಕ್ಷತ್ರ ಕುಂಭರಾಶಿ, ಸಂಜೆ 5:41 ಮೇಲೆ ಅನುಕೂಲ, ಇಷ್ಟಾರ್ಥ ಸಿದ್ಧಿಯೆಲ್ಲ ಉಂಟು. ಶತಭಿಷ ನಕ್ಷತ್ರ ಕುಂಭರಾಶಿ, ಸಂಜೆಯವರೆಗೂ ಆರೋಗ್ಯವು, ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿಯೂ ಉಂಟು, ಹಾಗಾಗಿ ಬೆಳಗ್ಗೆಯಿಂದ ಅನುಕೂಲವಿದೆ. ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ, ಬೆಳಗ್ಗೆ ಸ್ವಲ್ಪ ಎಚ್ಚರವಾಗಿದೆ, ಓಡಾಡೋದರಲ್ಲಿ ಏಟು ಗಾಯಗಳಾಗುತ್ತದೆ, ಸರಿ ಮಾಡಿಕೊಳ್ಳಿ. ಸಂಜೆಯ ಮೇಲೆ ಎಲ್ಲವೂ ಅದ್ಭುತವಾಗಿ ಅಭಿವೃದ್ಧಿಯನ್ನು ಹೊಂದುತ್ತೀರಾ. ಪೂರ್ವ ಭಾದ್ರಪದ ನಕ್ಷತ್ರ ಮೀನರಾಶಿ, ಸಂಜೆಯ ಮೇಲೇನೇ ಅನುಕೂಲ, ಅಲ್ಲಿಯವರೆಗೆ ಇಲ್ಲ. ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ, ಸಂಜೆಯವರೆಗೂ ಸಂಪತ್ತು ಉಂಟು, ಸ್ವಲ್ಪ ಕಾರ್ಯದಲ್ಲಿ ಅಡೆತಡೆ ಇರುತ್ತದೆ, ಆದರೂ ಎಚ್ಚರದಿಂದ ಮಾಡಿದರೆ ಎಲ್ಲವನ್ನೂ ದೂರ ಮಾಡಬಹುದು ಕೆಟ್ಟೋದನ್ನು. ರೇವತಿ ನಕ್ಷತ್ರ ಮೀನರಾಶಿ, ಖಂಡಿತವಾಗಿಯೂ ಸಂಜೆ 5:41 ಹೇಳಿಕೊಳ್ಳುವಂತೆ ಇಲ್ಲ. ಪಕ್ಷಿ ಪ್ರಾಣಿಗಳಿಗೆ ಮೇವಾಕಿ. ಯಾರಿಗಾದರೂ ವಯಸ್ಸಾದವರಿಗೆ ಆಸ್ಪತ್ರೆ ಖರ್ಚುಗಳಲ್ಲಿ, ಅಟ್ಲೀಸ್ಟ್ ಮೆಡಿಸಿನಲ್ಲಿ
10ರಲ್ಲಿ 1 ಭಾಗ ಆದರೂ ಕೆಲಸ ಮಾಡಿ, ಅಂದರೆ ಸಹಾಯ ಮಾಡಿ. ಇಲ್ಲಿಯವರೆಗೂ ಇಷ್ಟು ವಿಷಯಗಳನ್ನ ನೋಡಿದ್ವಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.